ಹೆಣ್ಮಕ್ಳಿಗೆ ರಾತ್ರಿ ಸಮಯ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಮನೆ ಮಾಡ್ತಾ ಇದೆ. ಯಾಕಂದ್ರೆ ಇಂದಿರಾನಗರದಲ್ಲಿ ದಂಪತಿಗಳು ಸಾಕ್ತಾ ಇದ್ದ ಕಾರಿನ ಗ್ಲಾಸ್ ಅನ್ನ ಪೀಸ್ ಮಾಡಿ ಪುಡಿ ರೌಡಿಗಳು ಪುಂಡಾಟವನ್ನ ಮೆರೆದಿದ್ದಾರೆ. ಹೆಣ್ಮಕ್ಳಿಗೆ ರಾತ್ರಿ ಸಮಯ ಬೆಂಗಳೂರು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಇದೀಗ ಮರು ಉದ್ಭವಿಸಿದೆ. ದಂಪತಿಗಳಿದ್ದ ಕಾರನ್ನ ಚೇಸ್ ಮಾಡಿದ್ದಾರೆ. ಪುಂಡರ ಗ್ಯಾಂಗ್ ಕಾರನ್ನ ಚೇಸ್ ಮಾಡಿ ಕಾರ್ ಗ್ಲಾಸ್ನ ಧ್ವಂಸಗೊಳಿಸಿದ್ದಾರೆ. ಅಷ್ಟೇ ಸಾಲದು ಅಂತ ದಂಪತಿಗಳ ಮೇಲೆ ಹಲ್ಲೆ ನಡೆಸಿರುವಂತಹ ಆರೋಪ ಸಹ ಕೇಳಿಬಂದಿದೆ. ಕಾರ್ನ ಗ್ಲಾಸ್ ಪೀಸ್ ಆಗಿರೋ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಯುವತಿ ಕೈಗೆ ಈ ಸಂದರ್ಭದಲ್ಲಿ ಗಾಯ ಸಹ ಆಗಿದೆ. ಬೈಕ್ನಲ್ಲಿ ಬಂದ ಯುವಕರಿಂದ ಈ ಕೃತ್ಯ ನಡೆದಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಂಬಂಧಿತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮಗಾದಂತಹ ದೌರ್ಜನ್ಯದ ಕುರಿತಾಗಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೆಲವೊಂದಷ್ಟು ಫೋಟೋಸ್ ಸಹ ಶೇರ್ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಸದ್ಯ ದೂರು ದಾಖಲಾಗಿದೆಯಾ, ಏನು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಆ ಪುಂಡರನ್ನ ಪೊಲೀಸರು ಸದೆ ಬರೆದಿದ್ದಾರಾ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ. ಸದ್ಯಕ್ಕೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಏನಾಯ್ತು ಕಳೆದ ರಾತ್ರಿ ಅನ್ನೋದರ ಬಗ್ಗೆ ಆ ದಂಪತಿ ಮಾಹಿತಿಯನ್ನ ಹಂಚಿಕೊಂಡಿರೋದನ್ನ ಗಮನಿಸ್ತಾ ಇದ್ರಿ. ಇಂದಿರಾನಗರದಲ್ಲಿ ಕಾರ್ನ ಚೇಸ್ ಮಾಡಿರುವಂತಹ ಪುಂಡರ ಗುಂಪು ಕಾರ್ ಗ್ಲಾಸ್ ಅನ್ನ ಹೊಡೆದು ಹಾಕಿದ್ದಾರೆ ಮತ್ತು ದಂಪತಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಯುವತಿಗೆ ಗಾಯ ಸಹ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇತ್ತೀಚೆಗೆ ಕೆಲ ದಿನಗಳ ಹಿಂದಷ್ಟೇ ಇದೇ ರೀತಿಯಾಗಿ ಕಾರ್ನಲ್ಲಿ ಸಾಕ್ತಾ ಇದ್ದಂತಹ ಗಂಡ ಹೆಂಡತಿ ಮತ್ತು ಮಗು ಇದ್ದಂತಹ ಕಾರು, ಸೊ ಅದರ ಮೇಲೂ ಕೂಡ ಇದೇ ರೀತಿ ಕಾರ್ನ ಗ್ಲಾಸ್ನ ಒಡೆದು ಕಲ್ಲಿಂದ ಜಜ್ಜಿ ಆಕ್ರೋಶವನ್ನು ಹೊರ ಹಾಕ್ಲಿಕ್ಕೆ ಪ್ರಯತ್ನಿಸಿದ್ದು ಕೂಡ ನಾವು ನೋಡಿದ್ವಿ. ಆಗ ಮಗು ಚೀರಾಡ್ತಾ ಇತ್ತು. ಆ ವ್ಯಕ್ತಿ ಕೂಡ ಹೇಳ್ತಾ ಇದ್ರು ಮಗು ಇದೆ ಬಿಟ್ಟು ಬಿಡಿ ಅಂತ. ಅದನ್ನು ಕೇಳಿಸ್ಕೊಂಡಿರಲಿಲ್ಲ. ನಂತರ ಅವರ ಮೇಲೆ ಆಕ್ಷನ್ ತೆಗೆದುಕೊಂಡಿದ್ರು. ಸೇಮ್ ಕೇಸ್ ಇಲ್ಲೂ ಕೂಡ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶಿಂದ. ಪ್ರಕಾಶ್, ಈ ಸಂಬಂಧ ದೂರು ದಾಖಲಾಗಿದೆಯಾ? ಯಾರು ಇದನ್ನೆಲ್ಲ ಮಾಡಿದವನು ಅವನನ್ನೇನಾದ್ರೂ ಸೆರೆ ಹಿಡಿಯೋ ಕೆಲಸಗಳು ಆಗಿದೆಯಾ ಇಲ್ವಾ? ಈವರೆಗೂ ಕೂಡ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ. ಆದರೆ ಯಾರು ಹಲ್ಲೆಗೆ ಒಳಗಾಗಿದ್ರು ಆ ದಂಪತಿಗಳು ಎಕ್ಸ್ ಖಾತೆಯಲ್ಲಿ ನಿನ್ನೆ ಆಗಿರುವಂತಹ ಘಟನೆಯ ಕರಾಳ ಅನುಭವವನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಪೊಲೀಸರಿಗೆ ಟ್ಯಾಗ್ ಅನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಆ ಒಂದು ಮುಂದಿನ ಇಂದಿರಾನಗರ 80 ಫೀಟ್ ರೋಡ್ ಇಂದ ಮುಂದಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಟೂ ವೀಲರ್ ಅಲ್ಲಿ ಇಬ್ಬರು ಯುವಕರು ಬರ್ತಾರೆ. ಆ ಕಾರನ್ನ ತಡೆದು ಒಂದ್ ರೀತಿಯಲ್ಲಿ ಮಾತಿಗೆ ಮಾತು ಬೆಳೆಸಿ ವಾಗ್ವಾದವನ್ನ ನಡೆಸ್ತಾರೆ. ಕೋಪಗೊಂಡು ಬೈಕ್ ಸವಾರರು ಆ ಗ್ಲಾಸ್ ಅನ್ನ ಹೊಡೆದು ಹಾಕಿ ಆ ನಂತರ ಅವರ ಮೇಲೆ ಹಲ್ಲೆ ಮಾಡುವಂಥದ್ದು ಕೂಡ ಆಗುತ್ತೆ. ಈ ಘಟನೆ ಆಗ್ತಾ ಇದ್ದ ಹಾಗೆ ಆ ದಂಪತಿಗಳು ಕೂಡ ಆತಂಕಕ್ಕೆ ಒಳಗಾಗ್ತಾರೆ, ಭಯಕ್ಕೆ ಒಳಗಾಗ್ತಾರೆ. ಅಲ್ಲಿದ್ದಂಥವರನ್ನ ರಕ್ಷಣೆಗಂತೇಳಿ ಕೂಗಿ ಕೇಳ್ತಾರೆ. ಆದ್ರೆ ಒಂದಿಷ್ಟು ಜನ ಬಂದು ಆ ಯುವಕರನ್ನ ತಡೆದು ಪ್ರಶ್ನೆಯನ್ನ ಮಾಡ್ತಾರೆ. ಸ್ಥಳದಲ್ಲೇ ಇದ್ದಂತ ಪೊಲೀಸರು ಕೂಡ ಬಂದು ಆ ಬೈಕ್ ಸವಾರ ಏನಿದ್ದಾರೆ ಇಬ್ರು ಅವ್ರಿಗೂ ಕೂಡ ವಾರ್ನ್ ಮಾಡಿ ಕಳಿಸುವಂಥದ್ದು ಕೂಡ ಆಗುತ್ತೆ. ಈ ರೀತಿಯ ಪ್ರಕರಣಗಳು ಬೆಂಗಳೂರಲ್ಲಿ ಅಲ್ಲಲ್ಲಿ ಕಂಡು ಬರ್ತಾನೆ ಇರುತ್ತೆ. ಈಗಾಗಲೇ ನಗರದಲ್ಲಿ ಕೂಡ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಕೂಡ ಆಗುತ್ತೆ. ಮದ್ಯಪಾನ ಮಾಡಿ ಬೈಕ್ ಓಡಿಸ್ತಾ ಈ ರೀತಿಯ ಗಲಾಟೆಗಳನ್ನ ಮಾಡಿಕೊಳ್ಳುವಂತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನಿನ್ನೆ ಕೂಡ ಈ ಒಂದು ಘಟನೆಯಲ್ಲಿ ಮದ್ಯ ಸೇವನೆಯಿಂದ ಅವ್ರಿಗೆ ಪ್ರಜ್ಞೆ ಇರಲಿಲ್ಲ, ಕಾರನ್ನ ತಡೆದು ಪುಂಡಾಟವನ್ನ ನಡೆಸಿದ್ರು ಅಂತ ಹೇಳಿ ಸಂತ್ರಸ್ತ ಆ ದಂಪತಿಗಳೇ ಹೇಳ್ಕೊಂಡಿದ್ರು. ಸೊ ಪ್ರತಿನಿತ್ಯಲೂ ಕೂಡ ಇಂಥದ್ದು ಪ್ರಕರಣಗಳು ಬೆಂಗಳೂರಲ್ಲಿ ಬೆಳಕಿಗೆ ಬರ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಎಷ್ಟೇ ಕ್ರಮಗಳಿಗೆ ಮುಂದಾದ್ರೂ ಕೂಡ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ. ನಿನ್ನೆ ನಡೆದಂತಹ ಘಟನೆಯಿಂದ ಒಂದ್ ರೀತಿಯಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇನ್ನು ಮುಂದೆ ಈ ರೀತಿಯ ಪ್ರಕರಣಗಳಾದ್ರೆ ಹೇಗೆ ಸೇಫ್ ಆಗಿ ನಾವು ಮನೆಗೆ ರೀಚ್ ಆಗ್ಬೋದು ಅನ್ನುವಂತಹ ಆತಂಕ ಸಹಜವಾಗಿ ಕಾಡುತ್ತೆ. ಆ ಹಲ್ಲೆಗೊಳಗಾದಂತಹ ಆ ಯುವತಿ ಏನು ಕೈಗೆ ಬೆರಳುಗಳಿಗೆ ಏನು ಗಾಯ ಆಗಿದೆ, ಅವರು ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾರೆ. ಆಯ್ತು ಪರವಾಗಿಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಪಡಿಸಿ ಹೋಗ್ಲಿಕ್ಕೆ ಮನವಿಯನ್ನ ಮಾಡಿದ್ರು ಕೂಡ ಅಲ್ಲಿ ಬಿಡೋದಿಲ್ಲ. ಹಾಗೇನೆ ನಿಂತ್ಕೊಂಡು ಗಲಾಟೆಯನ್ನ ಮಾಡ್ತಾರೆ. ಆ ಗಲಾಟೆ ವಿಕೋಪಕ್ಕೆ ಹೋಗ್ತಾ ಇದ್ದ ಹಾಗೆ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ಜಮಾವಣೆ ಆಗ್ತಾರೆ. ಆ ನಂತರ ಸ್ಥಳೀಯರು ಬೈದು ಕಳಿಸಿದ ಬಳಿಕ ಆ ಜಾಗದಿಂದ ಹೋಗಿರುವಂತದ್ದು. ಒಂದೊಮ್ಮೆ ಏನಾದ್ರೂ ನಿರ್ಜನ ಪ್ರದೇಶದಲ್ಲಿ ಈ ರೀತಿಯ ಪ್ರಕರಣಗಳಾದ್ರೆ ನಿಜಕ್ಕೂ ಕೂಡ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.